ರಾಜ್ಯದಾದ್ಯಂತ ನಮ್ಮ ಮಾದಿಗ ಸಂಘಟನೆಗಳ ಒಕ್ಕೂಟದ ಪರವಾಗಿ ಒಳ ಮೀಸಲಾತಿ ಜಾರಿಯಾಗಲೇಬೇಕು ಎಂಬುದಾಗಿ ಅನೇಕ ಹೋರಾಟಗಳನ್ನು ಮಾಡಿ ಸರ್ಕಾರಕ್ಕೆ ನಾವು ಮನವಿ ಪತ್ರಗಳನ್ನು ಕೊಟ್ಟಿದ್ದೇವೆ. ಕಳೆದ ಆಗಸ್ಟ್ 1ನೇ ತಾರೀಕು ಅರಬೆತ್ತಲೆ ಪ್ರತಿಭಟನೆ ಮಾಡುವ ಮೂಲಕವಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. 15ನೇ ತಾರೀಕು ಸ್ವತಂತ್ರ ದಿನಾಚರಣೆಯ ಒಳಗಾಗಿ ಒಳ ಮೀಸಲಾತಿಯನ್ನು ನೀವು ಜಾರಿ ಮಾಡದೆ ಹೋದರೆ ಉಗ್ರವಾದ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ವಿ. ಆದರೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಎಲ್ಲೋ ಒಂದು ಕಡೆ ನಮಗೆ ಸಂಶಯ ಇದೆ, ಈ ಸರ್ಕಾರ ಒಳ ಮೀಸಲಾತಿಯನ್ನ ಜಾರಿ ಮಾಡೋದಿಲ್ಲ. ಇವತ್ತು 15ನೇ ತಾರೀಕು ನಾವು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಈ ರಾಜ್ಯದ ಮಂತ್ರಿಗಳಾದಂಥ KH ಮುನಿಯಪ್ಪನವರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಇವತ್ತು ಅನೇಕ ತಾಲೂಕುಗಳಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡುವ ಮೂಲಕವಾಗಿ, ಉರುಳು ಸೇವೆ ಮಾಡುವ ಮೂಲಕವಾಗಿ ಕಾರ್ಯಕ್ರಮಗಳು ನಡೀತಾ ಇದೆ. ಆದರೆ ಇವತ್ತು ದೇವನಹಳ್ಳಿಯಲ್ಲಿ ನಾವು ಕಪ್ಪು ಬಾವುಟ ಪ್ರದರ್ಶನ ಮಾಡೋದಾಗ್ಲಿ ಅಥವಾ ಉರುಳು ಸೇವೆ ಮಾಡೋದಾಗ್ಲಿ ನಾವು ಮಾಡಲಿಲ್ಲ. ಯಾಕಂದ್ರೆ ಇವತ್ತು ಹಿರಿಯರಾಗಿರುವಂತಹ ಒಂದು ಮಂತ್ರಿಮಂಡಲದಲ್ಲಿ ಪ್ರಮುಖ ಸ್ಥಾನವನ್ನು ವಹಿಸಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿರುವ KH ಮುನಿಯಪ್ಪನವರು ಈಗಾಗಲೇ ಒಳ ಮೀಸಲಾತಿಯ ಪರವಾಗಿ ಈ ಒಂದು ಮಾದಿಗ ಸಮಾಜಕ್ಕೆ ನ್ಯಾಯವನ್ನು ಕೊಡಿಸಬೇಕು ಅಂತೇಳಿ ಸದನದಲ್ಲಿ ಮತ್ತು ಹೊರಗಡೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಒಳ ಮೀಸಲಾತಿ ಪರವಾಗಿರೋದ್ರಿಂದ ನಾವು ಕಪ್ಪು ಬಾವುಟ ಪ್ರದರ್ಶನವನ್ನ ನಾವು ತಡೆ ಹಿಡಿದಿದ್ದೇವೆ. KH ಮುನಿಯಪ್ಪನವರಿಗೆ ನಾವು ಒತ್ತಡ ಮಾಡಿದ್ದೇವೆ. 16ನೇ ತಾರೀಕು ನಾವು ವಿಶೇಷ ಅಧಿವೇಶನವನ್ನ ಕರೆಸಿ ಕ್ಯಾಬಿನೆಟ್ ನ ಕರೆಸಿ ಇದನ್ನ ಜಾರಿ ಮಾಡ್ತೀವಿ ಅಂತ ಹೇಳಿದಂತ ಸರ್ಕಾರ ಮಾತು ತಪ್ಪಿದೆ. ಇವತ್ತು ನಾಳೆ 16ನೇ ತಾರೀಕು ಸೆಷನ್ ಚರ್ಚೆ ಮಾಡ್ತೀವಿ ಅಂತ ಹೇಳಿದವರು 19ನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಈ ಸರ್ಕಾರಕ್ಕೆ ಮಾನ್ಯ ಸಿದ್ದರಾಮಯ್ಯನವರಿಗೆ ಯಾರು ಒತ್ತಡ ಇದೆ ಅನ್ನೋದ ನಮಗೆ ಅರ್ಥ ಆಗ್ತಾ ಇಲ್ಲ. ದಲಿತ ನಾಯಕರು, ನಾನು ಅಹಿಂದ ನಾಯಕರು, ನಾನು ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ತೇನೆ, ನಾನು ಒಳ ಮೀಸಲಾತಿ ಜಾರಿ ಮಾಡ್ತೇನೆ ಅಂತ ಹೇಳಿದಂತ ಸಿದ್ದರಾಮಯ್ಯನವರು ಇವತ್ತಿಗೂ ಕೂಡ ಅದ್ರ ಬಗ್ಗೆ ಚಕಾರ ಎತ್ತುತ್ತಾ ಇಲ್ಲ. ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಿದ್ರೆ ಖಂಡಿತವಾಗಲೂ ಕೂಡ ಸರ್ಕಾರಕ್ಕೆ ದಿಗ್ಬಂಧನ ಹಾಕುವಂತ ಕೆಲಸವನ್ನ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ಇವತ್ತು 19ನೇ ತಾರೀಕಿಗೆ ಹೋಗಿರುವಂತ ಈ ದಿನಾಂಕದಲ್ಲಿ ಏನಾದ್ರೂ ನೀವು ಜಾರಿ ಮಾಡದೆ ಹೋದರೆ 20ನೇ ತಾರೀಕಿಂದ ನಾವು ಬೀದಿಗಿಳಿಬೇಕಾಗ್ತದೆ. ಈ ಸರ್ಕಾರಕ್ಕೆ ಮಾದಿಗರ ಬಲ ಏನು, ಅವರ ಶಕ್ತಿ ಏನು, ಇವರ ಜನಸಂಖ್ಯೆಯ ಶಕ್ತಿ ಏನು ಅನ್ನೋದನ್ನ ನಾವು 20ನೇ ತಾರೀಕಿನ ನಾವು ತೋರಿಸಬೇಕಾಗ್ತದೆ. ಅದಕ್ಕೆ ಅವಕಾಶ ನೋಡಬಹುದು ಸ್ನೇಹಿತರೆ. ಆಗಸ್ಟ್ 19ಕ್ಕೆ ಸರ್ಕಾರ ಏನಾದರೂ ಒಳ ಮೀಸಲಾತಿ ವರದಿಯನ್ನು ಜಾರಿ ಮಾಡದಿದ್ದರೆ ಆಗಸ್ಟ್ 20ಕ್ಕೆ ಬೀದಿಗಿಳಿದು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಮಾದಿಗ ಸಮುದಾಯವು ಖಡಕ್ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನೀಡಿದೆ ಅಂತಕ್ಕಂಥದ್ದು. ಹಾಗಾಗಿ ಆಗಸ್ಟ್ 19ಕ್ಕೆ ಸರ್ಕಾರ ಸಚಿವ ಸಂಪುಟ ಏನು ವಿಶೇಷ ಸಭೆಯನ್ನು ಕರೆದಿದೆಯಲ್ಲ, ಅದರಲ್ಲಿ ಅದನ್ನು ಜಾರಿಗೊಳಿಸ್ತಕ್ಕಂಥ ನಿರ್ಣಯವನ್ನು ಮಾಡಬೇಕಾಗ್ತದೆ. ಏನಾದರೂ ಜಾರಿಗೊಳಿಸುವ ನಿರ್ಣಯ ಮಾಡದಿದ್ದರೆ ಈ ಸಮುದಾಯಗಳು ಬೀದಿಗಿಳಿದು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಖಡಕ್ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನೀಡಿದೆ.